ಅಂದರೆ ನಿಮಗೆ ಆಗಿರ್ತಕ್ಕಂಥ ಅಭಿಮಾನಿಗಳು ಎಲ್ಲವನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಯಾಕೆ ಈ ರೀತಿ ವಿಚಾರ ನಿಮ್ಗೆ ಇಷ್ಟೊಂದು ಹರ್ಟ್ ಮಾಡ್ತು, ಏನು ವಿಚಾರ ಕಂಪ್ಲೇಂಟ್ ಕೊಟ್ಟರು ಅಂತದ್ದು? ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ 30ನೇ ತಾರೀಕು ನನ್ನ ಸಾಂಗ್ ರಿಲೀಸ್ ಆಗಿರುತ್ತೆ, KK ಮೂವಿದು ಗುಂಟೂರಮ್ಮಯ್ಯ ಅಂತ. ಸೊ ಅದು ಸಾಂಗ್ ಪ್ರೆಸ್ ಮೀಟ್ಗೆ ನಾನು ಬಂದಿದ್ದು ಉಂಟು ಸರ್. ಸೊ ನಾನು 11 o'clock ಪ್ರೆಸ್ ಮೀಟ್ ಹೇಳಿದ್ವಿ, ಬಟ್ ನಾನು ಹೋಗಿದ್ದು 12:15 12:30 ಹತ್ತತ್ರ 1 hour ಅಂತೂ ಲೇಟಾಗಿ ನಾನು ಹೋಗಿದ್ದುಂಟು. ಸೊ ನಾನು ಹೋಗಿದ ಮೇಲೆ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಸಾರಿ ಕೇಳಿದೆ, ಅದು ಎಲ್ಲರಿಗೂ ಗೊತ್ತು. ಆ ಒಂದು ಪ್ರೆಸ್ ಮೀಟಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಅಲ್ಲಿ ನನ್ನ ಸೋನು ಆಂಟಿ ಅಂತ ಕೂಡ ಕೆಲವೊಂದಷ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಹೇಳ್ತಾರೆ, ಸೋನು ಆಂಟಿ ಹಾಗಿದ್ರೆ ಸೋನು ಆಂಟಿನಾ ಅಂತ. ನಾನು ಅವಾಗ ಏನೂ ರಿಯಾಕ್ಟ್ ಮಾಡಿರಲ್ಲ. ಹೌದು ನನ್ನ ಆಂಟಿನೇ, ಓಕೆ ನಾನು ಲೇಟಾಗಿ ಬಂದಿದ್ದೀನಿ, ದೊಡ್ಡವ್ರು ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ತೊಗೊಬೇಕು, ನಾನು ಚಿಕ್ಕವಳು ತೊಗೋತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಕಾಂಟ್ರವರ್ಸಿ ಮಾಡಿಲ್ಲ ಸರ್. ನಾನು ಅದನ್ನು ಅಲ್ಲಿಗೆ ಬಿಟ್ಟೆ. ನಂತರ ನನ್ನ ಬರ್ಡೇಗೆ ಅವತ್ತೇ ನನ್ನ ಬರ್ಡೇ ಆಗಿತ್ತು ಕೂಡ. ಸೊ ಕೆಲವೊಂದಷ್ಟು ಕೇಕ್ಗಳನ್ನ ಕಟ್ ಮಾಡಿಸಿದ್ರು, ಎಲ್ಲ ಮುಗಿಸಿ ನಾನು ಮನೆಗೆ ಹೋಗಬೇಕಿತ್ತು. ಬಟ್ ನನಗೋಸ್ಕರ ಕೆಲವೊಂದಷ್ಟು ಮಾಧ್ಯಮ ಮಿತ್ರದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಟೈಮ್ನ ಅವರಿಗೆ ಕೊಟ್ಟು 2 hours ನಾನು ನಿಂತ ಜಾಗದಲ್ಲೇ ನಾನು ಎಲ್ಲರಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ಅಂಥದ್ರಲ್ಲಿ ಒಂದು ಹುಡುಗ, ಅವನು ಸುಚಿತ್ತೋ ನನಗೆ ಗೊತ್ತಿಲ್ಲ, ವಿಶ್ವವಾಣಿ ಅವನು ನನ್ನ ಪ್ರವೋಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರ್, ನನ್ನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನನ್ನ ಸಾಂಗ್ ಪ್ರೆಸ್ ಮೀಟಲ್ಲಿ ಬಂದುಬಿಟ್ಟು ನಿಮ್ಮ ಸಾಂಗ್ ಏನಾಯಿತು, ನೀವು ಡ್ಯಾನ್ಸ್ ಹೇಗೆ ಮಾಡಿದ್ರಿ, ಡ್ಯಾನ್ಸ್ ಮಾಡಿರುವಂತಹ ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಏನು, ಅದು ಕೇಳಬೇಕಿತ್ತು ಕ್ವಶನ್ನ. ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಕ್ವಶನ್ನ ಕೇಳಿರೋದುಂಟು. ನಿನ್ನ ಬಾಯ್ ಫ್ರೆಂಡ್ ಹೇಗೆ ಸತ್ತ, ನಿನ್ನ ಬಾಯ್ ಫ್ರೆಂಡ್ ನಿನಗೆ ಹೇಗೆ ಮೋಸ ಮಾಡ್ದ, ನಿನಗೆ ಮೋಸ ಮಾಡಿದ್ದಾನಲ್ಲ ಬಾಯ್ ಫ್ರೆಂಡ್, ಆ ಒಂದು ಹುಡುಗನ ಬಗ್ಗೆ ನೀನು ಏನು ಹೇಳ್ತೀಯಾ, ಬರೀ ಹುಡುಗರೇ ಅಂತ ಅಂದಮೇಲೆ ನಾನು ಈ ಒಂದು ನೆಗೆಟಿವ್ ನನ್ನ ಮಾಡೋದಕ್ಕೆ ಅಂತಲೇ ಅವರು ಬರೋಕ್ಕೂ ಮುಂಚೆ ಎಲ್ಲ ತಯಾರು ಮಾಡ್ಕೊಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ನಾನು ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಏಕೆಂದರೆ ಬೇರೆಯವರೆಲ್ಲ ನನಗೆ ಕ್ವಶನ್ಸ್ ಕೇಳಿದ್ದಾರೆ. ಅವತ್ತು ಇವರು ಇದ್ದರು, ಏನು ಕ್ವಶನ್ಸ್ ಕೇಳಬೇಕು ಅಷ್ಟು ಕ್ವಶನ್ನ ಕೇಳಿದ್ದಾರೆ. ಬಟ್ ಅವರು ನನ್ನನ್ನು ಆ ಥರ ಮಾಡಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಡುಗರು ಕಳ್ಳನ ಮಕ್ಕಳು ಅಂತ ಒಂದು ಕ್ಲಿಪ್ ಬಂದಿದೆಯಲ್ಲ, ಆ ಒಂದು ಕ್ಲಿಪ್ ಬರೋಕ್ಕೂ ಮುಂಚೆ ಆ ಆ್ಯಂಕರ್ ನನ್ನ ಏನು ಕ್ವಶನ್ ಮಾಡ್ದ, ಎಲ್ಲೂ ಬಂದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂತೆ ಅವನು ಯಪ್ಪ ಸಾಚ ಆಗಿದ್ರೆ ಫುಲ್ ವಿಡಿಯೋ ಹಾಕಬೇಕಿತ್ತು. ಈಗ ನನ್ನನ್ನು ಎಲ್ಲ ನೆಗೆಟಿವ್ ಅಂತ ತೋರಿಸಿದಾರಲ್ಲ, ಯಪ್ಪ ಎಷ್ಟು ಪಾಸಿಟಿವ್ ಅನ್ನೋದನ್ನ, ಅವ್ನು ಯಾವ ಥರ ಕ್ವಶನ್ ಕೇಳ್ದ ಅನ್ನೋದನ್ನ ಹಾಕಬೇಕಿತ್ತು. ಎಲ್ಲೂ ಫುಲ್ ವಿಡಿಯೋ ಹಾಕಿಲ್ಲ ಸರ್ ಅವನು. ಓಕೆ ಮೇಡಮ್, ಈಗ ನೀವು ಅಂದರೆ ಒಂದು ವೈಯಕ್ತಿಕ ವಿಚಾರವನ್ನು ಯೂನಿವರ್ಸಲ್ ಆಗಿ ಹೇಳುವಂಥದ್ದು ಎಷ್ಟು ಸರಿ ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಮತ್ತು ಆ ಒಬ್ಬರ ಅಂದರೆ ವ್ಯಕ್ತಿ ಏನಿದಾರೋ ಅವರ ವಿಚಾರ ಸೆಕೆಂಡರಿ ಇರ್ಬೋದು. ಬಟ್ ಇದನ್ನು ಯೂನಿವರ್ಸಲ್ ಆಗಿ ನೀವು ತೊಗೊಂಡಿರೋಂಥದ್ದು ಎಷ್ಟು ಸರಿ ಅನ್ನೋದು ಚರ್ಚೆ ಆಗ್ತದೆ. ಏನಕ್ಕೆ ಅಂತ ಅಂದ್ರೆ ಸರ್, ನಾನು ಮಾತಾಡ್ತಾನೆ ಈಗ ನನ್ನ ಜೊತೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನಾನು ದ್ವೇಷ ಇಟ್ಕೊಂಡು ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಒಂದು ಸಲಿಗೆಯಿಂದ ಆಗಿರ್ಬೋದು ಮಾತಾಡಿರ್ತೀವಿ ಸರ್. ನಾನು ಹುಡುಗರು ಕಳ್ಳನ ಮಕ್ಕಳು ಅಂತ ಹೇಳಿರೋದು ನಿಜ. ಬಟ್ ಅದನ್ನು ನಾನು ಎಲ್ಲೂ ವೈಯಕ್ತಿಕವಾಗಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಬ್ಲಾಗಲ್ಲಿ ಆಗಿರ್ಬೋದು ನಾನು ಎಲ್ಲೂ ಹೇಳಿಲ್ಲ. ನನ್ನ ಇಂಟರ್ವ್ಯೂಯಲ್ಲಿ ನನ್ನ ಟ್ರಿಗರ್ ಮಾಡಿದ್ದಂತಹ ನನಗೆ ನನ್ನ ವೈಯಕ್ತಿಕವಾಗಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ, ಹುಡುಗರ ಬಗ್ಗೆ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ ಮಕ್ಕಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನು ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಎಲ್ಲ ಹುಡುಗರಿಗೂ ಹೇಳಿಲ್ಲ, ಅದು ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಯಪ್ಪ ಅಷ್ಟು ಮಾಡಿರ್ಬಹುದೇನೋ, ನನಗದು ಗೊತ್ತಿಲ್ಲ. ಈಗ ನೀವು ಇನ್ಕ್ಲೂಡಿಂಗ್ ಯು ಅಂತ ಹೇಳಿರೋದು ಕೂಡ ತಪ್ಪಲ್ವಾ? ಎಕ್ಸಾಕ್ಟ್ಲಿ ಸರ್, ನಾನು ತಪ್ಪಂತ ಹೇಳ್ತಿಲ್ಲ. ನೀವು ಕೂಡ ಅಲ್ಲೇ ಬಗೆಹರಿಸ್ಕೋಬೋದಿತ್ತು. ಆ ರೀತಿ ಸಮಸ್ಯೆನ ನೀವು ದೂರ ಕೊಡುವಂತದ್ದು ಮಟ್ಟಕ್ಕೆ ಹೋಗ್ಬೇಕಿತ್ತ ಸರ್? ಏನಕ್ಕೆ ಅಂತ ಅಂದಮೇಲೆ ಹುಡುಗರು ಕಳ್ಳನ ಮಕ್ಕಳು ಇನ್ಕ್ಲೂಡಿಂಗ್ ಯು ಅಂತ ಅಂದಮೇಲೆ ಅಷ್ಟಕ್ಕೆ ಬಿಟ್ಟಿದ್ರೆ ನಂದು ತಪ್ಪಾಗ್ತಿತ್ತು. ನಾನು ಹೇಳಿದ್ದೀನಿ, ಹುಡುಗರು ಸರಿ ಇದ್ರೆ ಹುಡುಗಿರು ಸರಿ ಇರಲ್ಲ, ಹುಡುಗಿರು ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಇಬ್ರು ಸರಿ ಇದ್ರೆ ದೇವರೇ ಸರಿ ಇರಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದೀನಿ ಸರ್. ಯಪ್ಪ ಎಲ್ಲೂ ಹಾಕಿಲ್ಲ, ಇದನ್ನ ಈ ಸ್ಟೇಟ್ಮೆಂಟ ಎಲ್ಲೂ ಹಾಕಿಲ್ಲ ಸರ್. ಬೇಕಿರೋ ನಾನು ಆ ಸ್ಟೇಟ್ಮೆಂಟ್ನ ನಿಮಗೆ ಇವಾಗಲೇ ತೋರಿಸ್ತೀನಿ. ಏಕೆ ಅಂದರೆ ಎಲ್ಲರೂ ನನ್ನ ತಪ್ಪು ತಿಳ್ಕೊತಾ ಇದ್ದಾರೆ.